ನಿಮ್ಮತ್ತೆ ಅಪಾರವಾದ ಭಕ್ತಿನ ನೋಡಿ ನಿನ್ನ ಕ್ಷಮಿಸ್ತಾ ಇದ್ದೀನಿ. ಪಾಪ ಅಂತ ಒಂದು ಅವಕಾಶ ಕೊಟ್ಟೆ, ಆದ್ರೆ ನೀನು ನಿನ್ನ ಅಹಂಕಾರದಿಂದ ನನ್ನ ವಿರೋಧ ಮಾಡ್ತಿದ್ಯಾ, ಅತಿಯಾಗಿ ಮಾಡ್ತಾ ಇದೀಯಾ. ಬಾ, ಕಾಲಕ್ ಬೀಳು, ಬಂದು ನನ್ನ ಕಾಲಕ್ ಬೀಳು, ಸಕ್ಕೋ, ಮೋಕ್ಷ ಪಡ್ಕೋ. ನಾನು ನಿಮ್ಗೆ 1 ಸಲ ಅಲ್ಲ 100 ಸಲ ನಮಸ್ಕಾರ ಮಾಡ್ತೀನಿ. ಆದ್ರೆ ಪಾಂಡುರಂಗನ ಮರ್ತು ಬಿಡು ಅಂದ್ರೆ ಹೇಗ್ ಮರೆಯಕ್ಕಾಗತ್ತೆ? ಅವನು ನನ್ನ ಉಸಿರು. ಮೊದ್ಲು ನೀವು ನನ್ನ ಪಾಂಡುರಂಗ ಇಲ್ಲ ಅಂತ ಯಾಕೆ ಹೇಳ್ತಿದ್ದೀರಾ? ಅವನು ಅವಶ್ಯಕತೆ ಇದ್ದಾಗ ಕಾಣಿಸ್ಕೋತಾನೆ. ನಿಮ್ಗೆ ಗೊತ್ತು ತಾನೆ, ಮೂಗಿಯಾಗಿದ್ದ ಜಿಬ್ರಿನ ಅವನೇ ಮಾತು ಬರೋ ಹಾಗೆ ಮಾಡ್ದ. ಆ ಮಹಿಮೆನ ನೀವೇ ಖುದ್ದಾಗಿ ನೋಡಿದೀರಾ. ಇಲ್ಲಿ ನೋಡು, ನೀನ್ ಸುಮ್ನೆ ಕತೆಗಳನ್ನ ಹೇಳಿ ನನ್ ಸಮಯನ ವ್ಯರ್ಥ ಮಾಡ್ಬೇಡ. ಈ ಹುಡುಗಿ ಯಾಕೆ ದಡ್ಡಿ ತರ ಆಡ್ತಿದ್ದಾಳೆ? ಬುದ್ಧಿ ಇಲ್ದೇ ಇರೋಳು. ಸುಮ್ನೆ ಮಾತಾಡ್ದೆ ನನ್ ಕಾಲಕ್ಕೆ ನಮಸ್ಕಾರ ಮಾಡು, ನನಗ್ ಪ್ರಮಾಣ ಮಾಡು, ಶಪಥ ಮಾಡು. ನಿನ್ಗೊಂದ್ ನಿಜ ಹೇಳ, ನೀನ್ ಯಾಕೆ ಹೀಗಿದ್ಯಾ ಅಂದ್ರೆ ನಿನ್ನೊಳಗ ಅವನ್ ಸೇರ್ಕೊಂಡು ಪೀಡಿಸ್ತಾ ಇದ್ದಾನೆ. ಅವನು ಅಂದ್ರೆ ಯಾರು? ಆ ಪಾಂಡುರಂಗ, ದುಷ್ಟ ಪಾಂಡುರಂಗ. ಪಾಂಡುರಂಗ ನಿನ್ನ ಕೆಲ್ಸಕ್ಕೆ ಬಾರ್ದೇ ಇರೋಳಾಗಿ ಮಾಡಿದಾನೆ, ಹುಚ್ಚಿ ಮಾಡಿದಾನೆ. ನೀನೇನ್ ತಲೆ ಕೆಡ್ಸ್ಕೋಬೇಡ, ನಾನಿದ್ದೀನಿ. ಈ ನಾಗೋಜಿ ಬಾಬಾ ಭೂಮಿ ಮೇಲೆ ಯಾಕಿದ್ದಾನೆ? ಪ್ರಜೆಗಳನ್ನೆಲ್ಲ ಕಾಪಾಡೋದಕ್ಕೆ. ಈಗ ನೀನೇನ್ ಮಾಡ್ಬೇಕು? ಆ ಪಾಂಡುರಂಗನ ಶಾಶ್ವತವಾಗಿ ನಿನ್ ಮನ್ಸಿಂದ ತೆಗೆದು ಹಾಕ್ಬೇಕು. ಅವನನ್ ಮರ್ತು ನನಗೆ ಶರಣಾಗ್ಬೇಕು, ಕಾಲಕ್ಕೆ ಬಿದ್ದು ಬೇಡ್ಕೋಬೇಕು. ಬೇಡ್ಕೋತಾಳೆ ಬಾಬಾ ಅವ್ರೆ, ಬೇಡ್ಕೊಳ್ಳೇಬೇಕು. ನೀವು ಪರಿಪೂರ್ಣರಾದ ವ್ಯಕ್ತಿ, ನಿಮ್ಮ ಎದುರು ನಿಲ್ಲೋ ಅರ್ಹತೆ ಕೂಡ ಇಲ್ಲ ಇವಳಿಗೆ ಈಗ ನಿಮ್ಮ ವಿಶ್ವರೂಪ ಅಂತ ತೋರಿಸಿ. ಆವಾಗ ಹೇಗ ಶರಣಾಗದೆ ಇರ್ತಾಳೋ ನಾನು ನೋಡ್ತೀನಿ. ಕಾಲಿಗೆ ಬೀಳೆ. ಬೇಡ ಬೇಡ ಮನೋರಮ, ಬೇಡ. ಅವಳನ್ನ ಬಲವಂತ ಮಾಡಬೇಡ. ಹಾಗೆ ಆಗ್ಲಿ ಬಾಬಾ ಅವ್ರೆ. ಈ ಹುಡುಗಿ ತನಕ್ ತಾನೇ ಮನಸ್ಫೂರ್ತಿಯಾಗಿ ನನ್ನ ಪಾದಕ್ಕೆ ನಮಸ್ಕಾರ ಮಾಡಬೇಕು. ಇನ್ನೊಬ್ರು ಬಲವಂತದಿಂದ ಅವಳು ನನಗ್ ನಮಸ್ಕಾರ ಮಾಡೋದು ನನಗ್ ಬೇಕಾಗಿಲ್ಲ. ಪಾಂಡುರಂಗ ನಿನ್ನನ್ ಕಾಪಾಡಲ್ಲ. ಅವನ್ ನಿನ್ನನ್ ಯಾವತ್ತಿಗೂ ಸಾಮಾನ್ಯ ಮನುಷ್ಯಳನ್ನಾಗಿ ಮಾಡಲ್ಲ. ಯಾವತ್ತಾದ್ರೂ ಒಂದಿನ ನಿನ್ ಸತ್ಯನ ಒಪ್ಕೊಂಡು ನನ್ ಕಾಲ್ನ ಹಿಡ್ಕೋತೀಯ, ನನಗ್ ಶರಣಾಗ್ತೀಯ. ನನಗ್ ಗೊತ್ತು. ನಾನಿಷ್ಟೆಲ್ಲ ಹೇಳಿದ್ರು ನಿನ್ ಮನ್ಸು ಬದಲಾಗ್ತಿಲ್ಲ ಅಲ್ವಾ? ಅರೆ, ನೀನ್ ಇಷ್ಟು ಹಠಮಾರಿ ಅನ್ಕೊಂಡಿರ್ಲಿಲ್ಲ. ಹೋಗೋ. ಮನೋರಮ, ಬೇಡ. ಬಾಬಾ ಅವ್ರೆ, ಯಾಕೆ ನನ್ನ ತಡಿತಿದ್ದೀರಾ? ನಾನು ಇವಳು ಜಡೆ ಹಿಡಿದು ಎಳ್ಕೊಂಡ್ ಬಂದು ನಿಮ್ಮ ಪಾದದ ಹತ್ರ ಹಾಕ್ತೀನಿ. ನಿನ್ಗೆ ಅವಾಗ್ಲೇ ಹೇಳ್ದೆ, ಒಬ್ರು ಬಲವಂತದಿಂದ ಅವಳು ನನಗೆ ನಮಸ್ಕಾರ ಮಾಡೋದು ಬೇಡ ಅಂತ. ಖಂಡಿತ ನೀನು ಯಾವತ್ತಾದ್ರೂ ಒಂದಿನ ನೀನಾಗ್ ನೀನೇ ಬಂದು ನನ್ ಕಾಲಕ್ ಬಿದ್ದು ಶರಣಾಗತಿ ಬೇಡ್ಕೋತೀಯ. ನೀನು ಬದಲಾಗ್ತೀಯ. ಈಗ ನಿನ್ ಜೀವನ ನನ್ ಕೈಯಲ್ಲಿದೆ. ನೋಡ್ದ್ಯಾ ನಮ್ ಬಾಬಾ ಅವರದ್ದು ಎಷ್ಟು ದೊಡ್ಡ ಮನ್ಸು ಅಂತ. ಇವರೇ ನಿಜವಾದ ದೇವ್ರ. ನೀನವ್ರನ್ನ ಇಷ್ಟೊಂದು ಅವಮಾನ ಮಾಡ್ದೆ, ಅವ್ರ ಆಜ್ಞೆಯನ್ನ ಪಾಲಿಸ್ಲಿಲ್ಲ. ಆದ್ರೂ ಕೂಡ ನಿನ್ ಮೇಲ್ ದಯೆ ತೋರಿಸ್ತಿದ್ದಾರೆ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ, ನೀನು ಬಾಬಾ ಅವರ ಪಾದಗಳಿಗೆ ನಮಸ್ಕಾರ ಮಾಡೋವರೆಗೂ ನಿನ್ನನ್ನ ಸೊಸೆಯಾಗಿ ಖಂಡಿತ ನಾನು ಒಪ್ಕೊಳ್ಳಲ್ಲ. ಇನ್ನು ಮುಂದೆ ನೀನು ನನ್ನ ಮನೆಯಲ್ಲಿ ಕೆಲಸದವಳು. ನನ್ನ ಕುಟುಂಬದಲ್ಲಿ ಇರೋರೆಲ್ರಿಗೂ ನೀನು ಚಾಕರಿ ಮಾಡಬೇಕು.
ನೆನ್ಪಿಟ್ಕೋ